ಎಲ್ಲರಿಗೂ ನಮಸ್ಕಾರ. ನಾನು ಮೊಟ್ಟ ಮೊದಲನೇ ಬಾರಿಗೆ ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇದು ನಿಮ್ಮ ಪ್ರೀತಿಯ ತ್ರಿಭುವನ್ ಮಾಡುವಂಥ ನಮಸ್ಕಾರಗಳು. ನನ್ನ ತಂದೆ ತಾಯಿಯ ಆಶೀರ್ವಾದ, ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ನನ್ನ ಸ್ನೇಹಿತರ ಪ್ರೋತ್ಸಾಹ ಕೂಡ ನನಗೆ ಬೇಕು. ಸೊ ಇದನ್ನು ಫಸ್ಟ್ ಟೈಮ್ ನಾನು ಕ್ರಿಯೇಟ್ ಮಾಡ್ತಾ ಇರೋದು ಚಾನೆಲ್ನ. ಸೊ ನನ್ನ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಕೂಡ ಮಾಡಿ. ಸೊ ಇವತ್ತಿನ ಕಂಟೆಂಟ್ ಏನು ಅಂದರೆ ತಲಕಾಡು ನಾನು ಹೋಗ್ತಾ ಇದ್ದೀನಿ. ಸೊ ಅಲ್ಲಿನ ಅದು ಶಾಪಗ್ರಸ್ತ ಜಾಗ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲದಲೇ ಇರ್ಬೋದು. ಆ ಶಾಪ ಯಾಕೆ ಬಂತು, ಅಲಮೇಲಮ್ಮನವರು ನಮ್ಮ ಮೈಸೂರು ರಾಜನವರಿಗೆ ಯಾಕೆ ಶಾಪ ಹಾಕಿದ್ರು ಅದ್ರ ಬಗ್ಗೆ ತಿಳಿಸ್ತೀನಿ. ಆ ಶಾಪ ಬೇರೆ ಏನೂ ಅಲ್ಲ, ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ಎಂದು ನಮ್ಮ ಅಲಮೇಲಮ್ಮ, ವಿಜಯಪುರದ ಅಲಮೇಲಮ್ಮನವರು ಶಾಪ ಹಾಕಿದ್ರು. ಆ ಶಾಪ ಯಾಕೆ, ಏನು, ಅಲ್ಲಿ ಹೋಗಿ ಎಲ್ಲ ತಿಳ್ಕೊಳ್ಳೋಣ. ಅಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ಅದು ಯಾವ ಥರ ಏನಿದೆ, ಅದು ಶಾಪ ಸತ್ಯನ ಸುಳ್ಳು ಎಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ ಗೈಸ್. ಅಂತೂ ಇಂತೂ ತಲಕಾಡಕ್ಕೆ ಬಂದಿದ್ದೀವಿ. ಈಗ ಬಂದು ರೀಚ್ ಆದ್ವಿ. ಸಾರಿ ಗೈಸ್, ಸ್ವಲ್ಪ ಲೇಟ್ ಆಯಿತು. ಬರೀ ಮೈಸೂರಿಂದ ಒಂದು 50 ಕಿಲೋಮೀಟರ್ಸ್ 60 ಕಿಲೋಮೀಟರ್ಸ್ ಇರೋದಷ್ಟೇ. ನಮ್ಮ ಬ್ರದರ್ ನನಗೆ ಯಾರು ಸಪೋರ್ಟ್ ಮಾಡಿದ್ರು, ಹೂ ಈಸ್ ಗೋಯಿಂಗ್ ಟು ಸಪೋರ್ಟ್ ಆ್ಯಂಡ್ ಹೂ ಈಸ್ ಸಪೋರ್ಟಿಂಗ್ ಮೀ ಆ್ಯಂಡ್ ಹೂ ಗೈಡೆಡ್ ಮೀ ಟು ಟೇಕ್ ಯೂಟ್ಯೂಬ್, ದಟ್ ಪರ್ಸನ್ ಈಸ್ ವಿತ್ ಮೀ. ಈ ಈಸ್ ಮೈ ಯಂಗರ್ ಬ್ರದರ್. ಹಾಯ್. ಓಕೆ, ದಿಸ್ ಗೈ ಈಸ್ ವೆರಿ ಸ್ಕೇರ್ ಆಫ್ ರೈಡಿಂಗ್. ಸೊ ದಟ್ ಈಸ್, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೊ ವಿ ಕೇಮ್ ಲೇಟ್. ಲೆಟ್ಸ್ ಸ್ಟಾರ್ಟ್. ಸಪೋರ್ಟ್ ತ್ರಿಭುವನ್, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ರೊಂಬ ಥ್ಯಾಂಕ್ ಯು. ತಲಕಾಡಿಗೆ ನಾವು ಬಂದಿದ್ದ ತಕ್ಷಣ ನಾವು ಫಸ್ಟು ಬಂದಿದ್ದೆ ಪಾತಾಳೇಶ್ವರ ಟೆಂಪಲ್ಲು. ಆ ಟೆಂಪಲ್ಗೆ ಬಂದ್ಬಿಟ್ಟು ಅಲ್ಲಿ ಅರ್ಚನೆಗೆ ಅಂತ ಹೇಳ್ಬಿಟ್ಟು ಪ್ರಸಾದಗಳನ್ನೆಲ್ಲ ತಗೊಂಡು ಅಲ್ಲಿ ನೀವು 5 ಲಿಂಗಗಳನ್ನು ನಾವು ನೋಡ್ಬೋದು. ಆ ಲಿಂಗಗಳಿಗೆಲ್ಲ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ವಿ. ಪೂಜೆ ಮಾಡ್ಬೇಕಾದ್ರೆ ತುಂಬಾ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ನಿರಾಳ. ಸೊ ಬಂದಿದ್ದಕ್ಕೂ ಏನೋ ಒಂಥರ ಸಾರ್ಥಕ ಅಂತ ಅನ್ನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಸೊ ಆಮೇಲೆ ಅಲ್ಲಿ ದೇವ್ರದ್ದು ಫೋಟೋಸ್ ಆ್ಯಕ್ಚುಲಿ ಅಲ್ಲಿ ಹಾಕಿದ್ರು, ಫೋಟೋಸ್ ಅಥವಾ ವೀಡಿಯೋಸ್ ಏನೋ ಮಾಡೋಂಗಿಲ್ಲ ಅಂಥೇಳಿ. ಸೊ ದೇವ್ರದ್ದು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ನಾವು ದೇವಸ್ಥಾನದಷ್ಟು ಫೋಟೋಸ್ ಅಥವಾ ವೀಡಿಯೋಸ್ ಎಲ್ಲ ನಾವು ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಾವು ಪೂಜೆ ಮಾಡ್ತಿರೋಂಥದ್ದನ್ನೇ ಒಂದು ವೀಡಿಯೋ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ, ನೀವು ಕೂಡ ಎಲ್ಲ ಬರ್ಬೋದು. ಬರೀ ಅಷ್ಟೇ ಅಲ್ಲ, ಸೊ ಹತ್ತಿ ಬರೋ ಹೊತ್ತಿಗಂತೂ ನಮಗೆ ತುಂಬಾ ಸಾಕಾಗಿತ್ತು, ಅಷ್ಟು ಮರಳು. ಸೊ ದರ್ಶನನ ನೀವು ಒಂದ್ಸಲ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇದು ನಾವು ಮೊಟ್ಟ ಮೊದಲು ಬಂದಿದ್ದು ದೇವಸ್ಥಾನ ಅಂದರೆ ಪಾತಾಳೇಶ್ವರ ಟೆಂಪಲ್ಲು. ಸೊ ಇಲ್ಲಿ ಪಾತಾಳೇಶ್ವರ ಟೆಂಪಲ್ ಅಂತ ಹೇಗೆ ಬಂತು ಅನ್ನೋದನ್ನೆಲ್ಲ ಅರ್ಚಕರು ನಮಗೆ ತುಂಬ ನೀಟಾಗಿ ಹೇಳಿದರು. ಸೊ ಫಸ್ಟು ಇಲ್ಲಿ ಅಂದರೆ ಇವರು ಅಲಮೇಲಮ್ಮ ಅವರು ಶಾಪ ಆಗೋಕ್ಕಿಂತ ಮುಂಚೆನೇ ಎಷ್ಟೋ ಶತಮಾನಗಳ ಹಿಂದೆನೇ ಇದು ದೇವ್ರದ್ದು ಪ್ರತಿಷ್ಠಾಪನೆ ಆಗಿರೋದು ಒಬ್ಬ ರಾಜ ಇದರಿಂದ. ಸೊ ಅದೆಲ್ಲ ತುಂಬ ಚೆನ್ನಾಗಿ ಹೇಳಿದ್ರು. ಅಲ್ಲಿ ತುಂಬಾ ಚೆನ್ನಾಗಿದೆ ಪ್ಲೇಸಸ್ಸು. ಸೊ ನೀವೆಲ್ಲ ಒಂದ್ಸಲಿ ಹೋಗಿ ನೋಡಬೇಕು. ಸೊ ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಹಾಗಾಗಿ ನಿಮಗೆ ಇದನ್ನೆಲ್ಲ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಸೊ ಒಂದ್ಸಲಿ ವಿಸಿಟ್ ಮಾಡಿ ಸೊ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಅದ್ಭುತವಾಗಿರುವಂಥ ದೇವಸ್ಥಾನ. ಸೊ ಇದು ಒಂದೇ ಅಲ್ಲ, ಇನ್ನೂ 4-5 ದೇವಸ್ಥಾನಗಳಿದ್ದಾವೆ. ಸೊ ಎಲ್ಲ ವಿಸಿಟ್ ಮಾಡಿ ಅಂತ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ತುಂಬಾ ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ಇದು ತಲಕಾಡಿಗೆ ಹೋಗಿದ ತಕ್ಷಣ ಫಸ್ಟ್ ಟೆಂಪಲ್ ಹತ್ತಬೇಕಾದ್ರೆ ಒಳ್ಳೆ ವೀಡಿಯೋಸು, ಫೋಟೋಸು ಎಲ್ಲ ಮಾಡಿಕೊಂಡೇ ನಾವು ಬಂದಿದ್ದು. ಟೂರಿಸಮ್ಗಾಗಲಿ ಅಥವಾ ಡಿವೋಷನಲ್ ಆಗಲಿ ಪ್ರತಿಯೊಂದಕ್ಕೂ ಅದ್ಭುತವಾಗಿರುವಂಥ ಟೆಂಪಲ್ಲು ಅಂತ ಹೇಳ್ಕೊಳ್ತೀನಿ. ತುಂಬ ಚೆನ್ನಾಗಿದೆ. ಸೊ ಅಷ್ಟೇ, ನಾನು ಹೇಳೋಕ್ಕೇನು ಇಷ್ಟಪಡೋದು. ಈಗ ಪಾತಾಳೇಶ್ವರ ಸ್ವಾಮಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ನೆಕ್ಸ್ಟ್ ಇನ್ನು ಮುಂದೆ ಸಾಲಲ್ಲಿ ಇನ್ನೂ ಒಂದಷ್ಟು 4-5 ದೇವಸ್ಥಾನ ಇದೆ, ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ಗೈಸ್, ಮರಳಲ್ಲಿ ನಡೆದು
ಸುಸ್ತಾಗ್ತಾ ಇದೆ. ಇಲ್ಲಿ ನೋಡ್ಬೋದು ಇವಾಗ ಶ್ರೀ ಮರಳೇಶ್ವರ ದೇವಾಲಯಕ್ಕೆ ದಾರಿ ಅಂತ ಬರೆದಿದ್ದಾರೆ. ಸೊ ಇನ್ನೊಂದು 2ನೇ ದೇವಸ್ಥಾನ ನಾನು ಹೋಗ್ತಿರೋದು ಮರಳೇಶ್ವರ ದೇವಾಲಯ. ತುಂಬಾ ಸುಸ್ತಾಗ್ತದೆ. ಸೊ ಆಲ್ಮೋಸ್ಟ್ ನಾವು ಗಾಡಿ ನಿಲ್ಲಿಸಿರೋದ್ರಿಂದ 1 ಕಿಲೋಮೀಟ್ರು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹತ್ರ ನಡ್ಕೊಬರ್ತಾಯಿದ್ದೀವಿ. ಮರಳಿರೋದ್ರಿಂದ ತುಂಬ ಸ್ಟ್ರೆಸ್ ಆಗ್ತಿದೆ ಅಷ್ಟೇ. ಆರ್ ಪ್ಲೇಯಿಂಗ್ ಲೈಕ್ ಮಂಕೀಸ್ ಆ್ಯಂಡ್ ಗೋಯಿಂಗ್ ಟು ಅದರ್ ಟೆಂಪಲ್, ಸೊ ಇಟ್ಸ್ ಟೇಕಿಂಗ್ ಲಾಂಗರ್ ಟೈಮ್ ಗೈಸ್. ಎನಿವೇ ವಿಲ್ ರೀಚ್ ಸೂನ್. ಓಕೆ, ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನಿದು? ಈಗ 3ನೇ ಟೆಂಪಲ್ಗೆ ಬಂದಿದ್ದೀವಿ, ಚೌಡೇಶ್ವರಿ ಅಮ್ಮನವರ ಟೆಂಪಲ್ಲು. ದರ್ಶನ ಎಲ್ಲ ಮುಗಿಸಿದ್ದಾಯಿತು. ಮತ್ತು ಇನ್ನೊಂದು ನಾರಾಯಣ ಸ್ವಾಮಿ ಟೆಂಪಲ್ ಇದೆ, ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಕೊನೆಯದಾಗಿ ಕೀರ್ತಿ ನಾರಾಯಣ ದೇವಾಲಯಕ್ಕೆ ಬಂದಿದ್ವಿ. ತುಂಬ ಬೃಹತ್ ದೊಡ್ಡ ದೇವಸ್ಥಾನ ಇದು. ಸೊ ಬನ್ನಿ ನೋಡೋಣ, ಅಲ್ಲಿ ಒಳಗಡೆ ಏನೇನಿದೆ ಅದೆಲ್ಲ ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ. ಸೊ ಇದು ತುಂಬ ಐತಿಹಾಸಿಕವಾಗಿರುವಂಥ ದೇವಸ್ಥಾನಗಳು ಇವೆಲ್ಲ. ಸೊ ಬನ್ನಿ ಗೈಸ್. ಸೆಕೆಂಡ್ ಟೆಂಪಲ್ ಅಥವಾ 3rd ಟೆಂಪಲ್ ಆಗಿದ ತಕ್ಷಣ ನಾವು ಫಸ್ಟು ಬಾಯಾರಿಕೆ ಆಗ್ತಾಯಿತ್ತು ಇಬ್ರಿಗೂ. ಚೆನ್ನಾಗಿ ಎಳ್ನೀರೆಲ್ಲ ಕುಡ್ಕೊಂಡ್ವಿ. ಸೊ ಎಲ್ಲ ಕುಡ್ದಾದ್ಮೇಲೆ ಫಸ್ಟ್ 3rd ಟೆಂಪಲ್ 4th ಟೆಂಪಲ್ ಇದು ಸತ್ಯನಾರಾಯಣ ಟೆಂಪಲ್ಲು. ತುಂಬಾ ಚೆನ್ನಾಗಿದೆ, ದೊಡ್ಡ ಟೆಂಪಲ್. ಅಂದರೆ ತಲಕಾಡಲ್ಲಿ ಅತಿ ಅದ್ಭುತವಾಗಿರೋ ಟೆಂಪಲ್ಲು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಮೇಂಟೆನೆನ್ಸ್ ಅವರು ಇದು ವೀಡಿಯೋ ಮಾಡೋಕ್ಕೆಲ್ಲ ಬಿಡ್ತಾ ಇರಲಿಲ್ಲ. ಅವ್ರಿಗೆ ಗೊತ್ತಾಗ್ದಂಗೆ ನಾವು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ವಿ. ಸೊ ತುಂಬ ಫುಲ್ಲು ಕ್ಲೀನಾಗಿ ಅಷ್ಟಾಗಿ ತೋರ್ಸೋಕ್ಕಾಗಿಲ್ಲ, ಅದಕ್ಕೆ ನಿಮಗೆ ಕ್ಷಮೆ ಇರಲಿ. ಒಳಗಡೆ ಒಳಗಡೆ ದೇವ್ರದ್ದು ಮೂರ್ತಿ ಆಗಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾರಾಯಣ ಸ್ವಾಮಿ ಇದು ಮೂರ್ತಿ ಎಷ್ಟು ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು. ಬಟ್ ವೀಡಿಯೋ ಮಾಡೋಕ್ಕಾಗಲಿ ಫೋಟೋ ಸೆಷನ್ಸ್ಗಾಗಲಿ ಅಷ್ಟು ಪರ್ಮಿಷನ್ಸ್ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ನೋಡಿದ ತಕ್ಷಣವೇ ಅವರು ಫಾಲೋ ಮಾಡ್ತಿದ್ರು, ಈಗ ಗೊತ್ತಿಲ್ದಂಗೆ ಬರ್ತಾಯಿದ್ರು ಹಿಂದಿಂದೇನೆ. ಬಟ್ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿದ್ದೀವಿ. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದ್ರೆ ಖುಷಿ ಆಗೋ ವಿಷಯ ಅಂತಂದರೆ ಫಸ್ಟ್ ಟೈಮ್ನೇ ನಾವು ವೀಡಿಯೋ ಮಾಡ್ತಿದ್ದಂಗೆ ಯೂಟ್ಯೂಬರ್ಸಾ ಅಂತೇಳಿ ತುಂಬ 1-2-3 ಜನ ಬಂದರು. ಸುಮಾರು ಆ ಯೂಟ್ಯೂಬ್ ಹೆಂಗೆ ಮಾಡೋದು ಏನು ಎತ್ತ ಅಂತ ಒಂದು ಫ್ಯಾಮಿಲಿ ತುಂಬಾ ಒಂದು ಮ್ಯಾಕ್ಸ್ ಅಂದರೆ ಒಂದು 5 to 6 ಮಿನಿಟ್ಸ್ ನಮ್ಮ ಹತ್ರ ಮಾತಾಡಿದ್ದಾರೆ. ಅದಕ್ಕಿಂತ ಜಾಸ್ತಿನೇ ಮಾತಾಡಿರ್ಬೋದು. ಎಲ್ಲ ಹೇಳ್ಕೊಟ್ವಿ ಏನು ಮಾಡಬೇಕು ಏನು ಎತ್ತ ಅಂತೇಳಿ. ಸೊ ನನ್ನ ಫ್ರೆಂಡು ಕೂಡ ಅವ್ರಿಗೆಲ್ಲ ಗೈಡ್ ಮಾಡಿದ್ರು. ಸೊ ನೀವು ದೇವಸ್ಥಾನ ಕೂಡ ನೋಡ್ಬೋದು. ಹೊರಗಡೆ ಮಾತ್ರ ನಾವು ತೊಗೊಂಡಿದ್ದೀನಿ, ಒಳಗಡೆ ಮಾಡೋಕ್ಕಾಗಿಲ್ಲ. ಸೊ ಸಾರಿ ಗೈಸ್. ಸೊ ಎಷ್ಟು ದೊಡ್ಡ ದೇವಸ್ಥಾನ ಅಲ್ವಾ ನೋಡಿ. ಸೊ ಅದು ತಲಕಾಡು ಅಂತ ಶಾಪಗ್ರಸ್ತ ಆಗಿರೋಂಥ ಟೆಂಪಲಲ್ಲಿ ಸೊ ಇಷ್ಟು ಬ್ಯೂಟಿಫುಲ್ ಆಗಿರೋ ಟೆಂಪಲ್ಲು. ಸೊ ನೋಡೋಕ್ಕೂ ಏನೋ 2 ಕಣ್ಣು ಸಾಕಾಗ್ದು. ಆ 2 ಅಲ್ಲಿ ಹೋಗಿದ್ವಲ್ಲ ತಲಕಾಡಲ್ಲಿ, ಅಲ್ಲಿ ನೋಡೋದಕ್ಕೆ ನಮಗೆ ಆ ಟೆಂಪಲ್ ಆಗಲಿ, ಇದು ಬರೀ ಟೆಂಪಲ್ ಡಿವೋಷನಲ್ ಅಂತಲ್ಲ, ಟೆಂಪಲ್ಗೆ ಅಂತಲ್ಲ. ಸೊ ಇಲ್ಲಿ ಫ್ರೆಂಡ್ಸು ಕೂಡ ಬರ್ಬೋದು. ದಿಸ್ ಈಸ್ ಮೊಮೆಂಟ್ ಆಫ್ ಎಂಜಾಯ್ಮೆಂಟ್. ಒಂಥರ ಡಿವೋಷ್ನಲ್ ಅನ್ನೋದಕ್ಕಿಂತ ಇನ್ನೂ ಮೊಮೆಂಟ್ ಆಫ್ ಎಂಜಾಯ್ಮೆಂಟ್. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಎಂಜಾಯ್ಮೆಂಟ್ ಪ್ಲೇಸಸ್ ಅಂತ ನಾನು ಹೇಳ್ಬೋದು. ಸೊ ಯಾರು ಬೇಕಾದ್ರೂ ಬನ್ನಿ, ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ರು ಪ್ರತಿಯೊಬ್ಬರು ಬರುವಂಥ ಅತಿ ಅದ್ಭುತವಾಗಿರುವಂಥ ಜಾಗ ಇದು. ಫೈನಲ್ ಕೊನೆಯದಾಗಿ ನಾವು 5 ದೇವಸ್ಥಾನಗಳ ದರ್ಶನ ಮುಗಿಸಿದ್ವಿ. ಅದರಲ್ಲಿ ಒಂದು ಪಾತಾಳೇಶ್ವರ, ಒಂದು ಮರಳೇಶ್ವರ, ಒಂದು ನಾರಾಯಣ ಸ್ವಾಮಿ ದೇವಸ್ಥಾನ, ಇನ್ನೊಂದು ಬಂದ್ಬಿಟ್ಟು ಭದ್ರಕಾಳಿ, ವೀರಭದ್ರ, ಮಹಾಕಾಳಿ, ಆಮೇಲೆ ಎಲ್ಲ ಒಂದು 6-7 ದೇವರ ದರ್ಶನ ನಮಗೆ ಆಯಿತು. ಸೊ ತುಂಬ ಚೆನ್ನಾಗಿತ್ತು. ಸೊ ಆಮೇಲೆ ಇದರಲ್ಲಿ ಸತ್ಯ ಇದೆ. ಸೊ ಅಲಮೇಲಮ್ಮ ಅವರು ಏನು ಶಾಪ ಕೊಟ್ಟಿದ್ದಾರೆ ಅದು ಖಂಡಿತವಾಗಿಯೂ ಇಲ್ಲೆಲ್ಲ ಫುಲ್ಲು ನಾವು ಇಷ್ಟು ಹೊತ್ತಿಗೆ ನಾವು ಸ್ಟಾರ್ಟ್ ಮಾಡಿದ್ದೆ ಆಲ್ಮೋಸ್ಟ್ ಅಂತಂದ್ರೆ 12 ಗಂಟೆ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಜರ್ನಿನ. ಬಟ್ ಇಲ್ಲಿ ಮುಗಿಸೋ ಹೊತ್ತಿಗೆ ನಮಗೆ ಇಷ್ಟೊತ್ತಾಗಿದೆ, ಆಲ್ಮೋಸ್ಟ್ 5:36 ಆಗಿದೆ. ಸೊ ಈ ಅಲಮೇಲಮ್ಮ ಅವರ ಶಾಪ ಅಂತಿಂಥದ್ದಲ್ಲ. 17ನೇ ಶತಮಾನದಲ್ಲಿ ನಮ್ಮ ಅಲಮೇಲಮ್ಮ ಅವರ ಪತಿ ಶ್ರೀರಂಗರಾಯರು ತಲಕಾಡಿನಲ್ಲೇ ತೀರ್ಕೊಳ್ತಾರೆ. ಆ ತಲಕಾಡಿನಲ್ಲಿ ಅವರು ತೀರ್ಕೊಂಡ ಮೇಲೆ ಸೊ ನಮ್ಮ ಮೈಸೂರು ಮಹಾರಾಜರು ಏನು ಮಾಡ್ತಾರೆ, ವಿಜಯಪುರನ ವಶಪಡಿಸ್ಕೊಳ್ಳೋಕ್ಕೆ ಇದು ಮಾಡ್ತಾರೆ. ಸೊ ಆ ಟೈಮಲ್ಲಿ
ಸೊ ಆಕ್ಯುಪೈ ಮಾಡ್ಕೊಳ್ತಾರೆ. ಆಮೇಲೆ ದೇವಸ್ಥಾನದ ಆಭರಣಗಳನ್ನೆಲ್ಲ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಆ ಟೈಮಲ್ಲಿ ದಾರಿ ತಿಳಿದೆ, ನನಗೆಷ್ಟು ಗೊತ್ತಿದೆಯೋ ಅಷ್ಟು ನಾನು ತಿಳಿಸೋಕ್ಕೆ ನಿಮಗೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಾವು ಏನಾದ್ರು ಹೇಳಿದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಅಲಮೇಲಮ್ಮ ಅವ್ರು ಏನು ಮಾಡ್ತಾರೆ, ನೆಕ್ಸ್ಟು ಮಾಡಂಗಿ ಹತ್ರ ಇರೋ ಕಾವೇರಿ ನೀರಿಗೆ ಹೋಗ್ಬಿಟ್ಟು ಸೊ ಹೂವಿನ ಹಾರ ಹಾಕ್ಕೊಂಡು ಮುತ್ತಿನ ಹಾರ ಹೂವಿನ ಹಾರ ಅಲ್ಲ, ಮುತ್ತಿನ ಹಾರ ಹಾಕ್ಕೊಂಡು ಅವರು ನದಿಗೆ ಬಿದ್ದು ಸಾಯುವಂಥ ಸಮಯದಲ್ಲಿ ರಾಜರಿಗೆ ಈ ಥರ ಒಂದು ಶಾಪ ಹಾಕಿ ಅವರು ಸಾವನ್ನಪ್ತಾರೆ. ಸೊ ಅವಾಗಿನಿಂದ ಇದು ಶಾಪಗ್ರಸ್ತವಾಗಿರುವಂಥ ಒಂದು ಹಿಸ್ಟಾರಿಕಲ್ ಐತಿಹಾಸಿಕ ಜಾಗ ಆಗಿದೆ. ಇಷ್ಟು ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಏನಾದ್ರು ತಿಳಿಸಿದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂದರೆ ದಯವಿಟ್ಟು ನಮಗೆ ಇನ್ಫಾರ್ಮೇಷನ್ ಕೊಡಿ.